ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಾತನಾಡೋಕೆ ಹೊರಟಿರೋದು ಇಡೀ ದೇಶವೇ ಕುತೂಹಲದಿಂದ ಕಾಯುವ ಒಂದು ಬಂಪರ್ ಲಾಟ್ರಿ ಬಗ್ಗೆ. ಹೌದು, ಈಗಾಗಲೇ ಮಾನ್ಸೂನ್ ಬಂಪರ್ 2026ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಆದರೆ ಈಗ ಎಲ್ಲರ ಮನಸ್ಸಲ್ಲಿರೋ ಅತಿ ದೊಡ್ಡ ಪ್ರಶ್ನೆ ಅಂದ್ರೆ, ಈ ಮಾನ್ಸೂನ್ ಬಂಪರ್ ಆದ್ಮೇಲೆ ಬರುವ ಮುಂದಿನ ಬಿಗ್ ಬಂಪರ್ ಯಾವುದು? ಇವತ್ತಿನ ವಿಡಿಯೋದಲ್ಲಿ ನಾವು ಇದರ ಬಗ್ಗೆನೆ ಕಂಪ್ಲೀಟ್ ಡೀಟೇಲ್ಸ್ ತಿಳಿದುಕೊಳ್ಳೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಷಯಕ್ಕೆ ಬರೋದಾದರೆ, ಕೇರಳ ಸರ್ಕಾರ ಪ್ರತಿ ವರ್ಷ ಹಲವಾರು ರೀತಿಯ ಬಂಪರ್ ಲಾಟ್ರಿಗಳನ್ನ ಬಿಡುಗಡೆ ಮಾಡುತ್ತದೆ. ವರ್ಷ ಪೂರ್ತಿ ಜನರಿಗೆ ಅದೃಷ್ಟ ಪರೀಕ್ಷೆ ಮಾಡಿಕೊಳ್ಳಲು ಬೇರೆ ಬೇರೆ ಸೀಸನ್ ನಲ್ಲಿ ಈ ಬಂಪರ್ ಲಾಟ್ರಿಗಳು ಬರುತ್ತವೆ. ಅವುಗಳಲ್ಲಿ ಮುಖ್ಯವಾಗಿ ವರ್ಷದ ಆರಂಭದಲ್ಲಿ ಬರುವ ವಿಶು ಬಂಪರ್, ಮಳೆಗಾಲದಲ್ಲಿ ಬರುವ ಮಾನ್ಸೂನ್ ಬಂಪರ್, ಕೇರಳದ ಅತಿದೊಡ್ಡ ಹಬ್ಬದ ಸಮಯದಲ್ಲಿ ಬರುವ ತಿರುವಣಂ ಬಂಪರ್, ದಸರಾ ಹಬ್ಬದ ಸುದ್ದಿಗಳಲ್ಲಿ ಬರುವ ಪೂಜಾ ಬಂಪರ್ ಮತ್ತೆ ವರ್ಷದ ಕೊನೆಯಲ್ಲಿ ಬರುವ ಕ್ರಿಸ್ಮಸ್ ನ್ಯೂ ಇಯರ್ ಬಂಪರ್. ಹೀಗೆ ಸಾಲು ಸಾಲು ಬಂಪರ್ ಲಾಟ್ರಿಗಳು ಇರುತ್ತವೆ. ಆದರೆ ಈಗ ನಾವಿರೋದು 2026ರ ಮಾನ್ಸೂನ್ ಸೀಸನ್ ನಲ್ಲಿ. ಹಾಗಾಗಿ ಈ ಮಾನ್ಸೂನ್ ಬಂಪರ್ ಮುಗಿದ ತಕ್ಷಣ ಬರುವ ಮುಂದಿನ ಅತಿ ದೊಡ್ಡ ಜಾಕ್ಪಾಟ್ ಯಾವುದು ಗೊತ್ತಾ? ಅದಕ್ಕೆ ಉತ್ತರ ತಿರುವಣಂ ಬಂಪರ್. ಹೌದು ಸ್ನೇಹಿತರೆ, ಮಾನ್ಸೂನ್ ಬಂಪರ್ ಮುಗಿದ ತಕ್ಷಣ ಇಡೀ ಭಾರತದ ಕಣ್ಣಿರೋದು ಈ ತಿರುವಣಂ ಬಂಪರ್ ಮೇಲೆ. ಕೇರಳದ ಅತ್ಯಂತ ದೊಡ್ಡ ಹಬ್ಬವಾದ ಓಣಂ ಹಬ್ಬದ ಸಂಭ್ರಮದಲ್ಲೇ ಕೇರಳ ಸರ್ಕಾರ ಈ ವಿಶೇಷ ಲಾಟ್ರಿಯನ್ನ ಮಾರುಕಟ್ಟೆಗೆ ಬಿಡುತ್ತದೆ. ಇದು ಬರೀ ಕೇರಳ ಮಾತ್ರವಲ್ಲ, ಇಡೀ ಭಾರತದಲ್ಲೇ ಅತಿ ಹೆಚ್ಚು ಜನಪ್ರಿಯತೆ ಪಡೆದಿರುವ ಲಾಟ್ರಿಯಾಗಿದೆ. ಯಾಕೆ ಇದು ಇಷ್ಟೊಂದು ಸ್ಪೆಷಲ್? ಇದಕ್ಕೆ ಮುಖ್ಯವಾಗಿ 3 ಕಾರಣಗಳಿವೆ. ಮೊದಲನೇ ಕಾರಣ, ನಂಬಲು ಸಾಧ್ಯವಾಗದ ಬಹುಮಾನದ ಹಣ, ಮೆಗಾ ಪ್ರೈಸ್ ಮನಿ. ಇದರ ಮೊದಲನೇ ಬಹುಮಾನದ ಮೊತ್ತ ತುಂಬಾನೇ ದೊಡ್ಡದಾಗಿರುತ್ತೆ. ಕಳೆದ ಕೆಲವು ವರ್ಷಗಳ ಇತಿಹಾಸ ನೋಡಿದ್ದರೆ ಈ ತಿರುವಣಂ ಬಂಪರ್ ನಲ್ಲಿ ಬರೋಬ್ಬರಿ 25 ಕೋಟಿ ರೂಪಾಯಿವರೆಗೂ ಮೊದಲ ಬಹುಮಾನ ಘೋಷಣೆಯಾಗಿದೆ. ಎರಡನೇ ಕಾರಣ, ದೇಶಾದ್ಯಂತ ಇರುವ ಭಾರಿ ಬೇಡಿಕೆ ಅಂದ್ರೆ ಹೈ ಡಿಮಾಂಡ್. ಈ ಲಾಟ್ರಿ ಟಿಕೆಟ್ ಗಳಿಗೆ ಬೇಡಿಕೆ ಎಷ್ಟು ಇರುತ್ತೆ ಅಂದ್ರೆ, ಟಿಕೆಟ್ ರಿಲೀಸ್ ಆದ ಕೆಲವೇ ದಿನಗಳಲ್ಲಿ ಲಕ್ಷಾಂತರ ಟಿಕೆಟ್ಗಳು ಖಾಲಿಯಾಗಿ ಬಿಡುತ್ತವೆ. ಕೇವಲ ಕೇರಳದ ಜನ ಅಷ್ಟೇ ಅಲ್ಲ, ನೆರೆಯ ರಾಜ್ಯಗಳಾದ ಕರ್ನಾಟಕ, ತಮಿಳುನಾಡು ಪ್ರವಾಸಿಗರು ಕೂಡ ಕೇರಳಕ್ಕೆ ಹೋದಾಗ ಈ ಟಿಕೆಟ್ ಅನ್ನು ಖರೀದಿಸುತ್ತಾರೆ. ಮೂರನೇ ಕಾರಣ, ಹಬ್ಬದ ಸೀಸನ್ ಮತ್ತು ಲಕ್ಕಿ ಟೈಮ್. ಓಣಂ ಅಂದ್ರೆ ಕೇರಳದ ಜನರಿಗೆ ಹೊಸ ವರ್ಷದ ಸಂಭ್ರಮ. ಹಬ್ಬದ ದಿನಗಳಲ್ಲಿ ಜನರ ಮನಸ್ಸಿನಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ. ಈ ಹಬ್ಬದ ಸಮಯದಲ್ಲಿ ನಮ್ಮ ಅದೃಷ್ಟ ಖಂಡಿತ ಕೈ ಹಿಡಿಯುತ್ತೆ ಅನ್ನೋ ನಂಬಿಕೆಯಿಂದ ಜನ ಸಾಮಾನ್ಯರಿಗಿಂತ ಹೆಚ್ಚು ಟಿಕೆಟ್ಗಳನ್ನು ಬೈ ಮಾಡ್ತಾರೆ. ಇನ್ನು ಕೆಲವೇ ವಾರಗಳಲ್ಲಿ ಈ ತಿರುವಣಂ ಬಂಪರ್ನ ಅಧಿಕೃತ ಪ್ರಕಟಣೆ ಹೊರಬೀಳುತ್ತದೆ. ಆದರೆ ಇಲ್ಲಿ ನೀವು ಒಂದು ಪ್ರಮುಖ ವಿಷಯವನ್ನ ನೆನಪಿಟ್ಕೊಳ್ಳಬೇಕು. ಪ್ರತಿ ವರ್ಷವೂ ಟಿಕೆಟ್ನ ಬೆಲೆ, ಒಟ್ಟು ಪ್ರೈಸ್ ಮನಿ ಮತ್ತು ಲಾಟ್ರಿ ಡ್ರಾ ಮಾಡುವ ದಿನಾಂಕವನ್ನ ಕೇರಳ ಸರ್ಕಾರ ಬದಲಿಸುತ್ತಾ ಇರುತ್ತದೆ. ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬರುವ ಸುಳ್ಳು ಸುದ್ದಿಗಳನ್ನ ನಂಬಬೇಡಿ. ಕೇರಳ ಸ್ಟೇಟ್ ಲಾಟರೀಸ್ ಇಲಾಖೆಯು ತನ್ನ ಅಧಿಕೃತ ವೆಬ್ಸೈಟ್ ಅಥವಾ ಪ್ರಕಟಣೆ ಮೂಲಕ ಟಿಕೆಟ್ ಸೀರೀಸ್, ನಂಬರ್ಸ್ ಮತ್ತು ಡ್ರಾ ಡೇಟ್ ಅನೌನ್ಸ್ ಮಾಡಿದ ಮೇಲಷ್ಟೇ ನಮಗೆ ಖಚಿತ ಮಾಹಿತಿ ಸಿಗುತ್ತದೆ. ಆ ಅಧಿಕೃತ ಮಾಹಿತಿ ಬಂದ ತಕ್ಷಣ ನಮ್ಮ ಚಾನೆಲ್ ನಲ್ಲಿ ಮತ್ತೊಂದು ವಿಡಿಯೋ ಮಾಡಿ ನಿಮಗೆ ಸಂಪೂರ್ಣ ವಿವರ ನೀಡುತ್ತೇವೆ. ಹಾಗಾಗಿ ಇವತ್ತಿನ ವಿಡಿಯೋದ ಒಂದು ಸಣ್ಣ ರೀಕ್ಯಾಪ್ ಮಾಡೋದಾದ್ರೆ, ಮಾನ್ಸೂನ್ ಬಂಪರ್ 2026ರ ನಂತರ ಬರುವ ಮುಂದಿನ ಬಿಗ್ ಜಾಕ್ಪಾಟ್ ಅಂದ್ರೆ ಅದು ತಿರುವಣಂ ಬಂಪರ್. ಅತಿ ದೊಡ್ಡ ಪ್ರೈಸ್ ಮನಿ ಹೊಂದಿರುವ ಈ ಲಾಟ್ರಿಗಾಗಿ ನೀವೆಲ್ಲರೂ ಕಾಯಬಹುದು. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ಮತ್ತು ಉಪಯುಕ್ತ ಅನಿಸಿದ್ರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ಪ್ರತಿಯೊಂದು ಲೈವ್ ಅಪ್ಡೇಟ್ಸ್ ಗಳಿಗಾಗಿ
ನಮ್ಮ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.